Good morning, guys. Now already budget hair transplant results ಯಾವ ತರ ಇರುತ್ತೆ, ಫೇಲ್ಯೂರ್ ಆಗುತ್ತಲ್ವಾ ಆ ತರ ಕೇಸ್ ಬಗ್ಗೆ ಬಹಳ ವಿಡಿಯೋಸ್ ಮಾಡಿದ್ವಿ. ಮತ್ತೆ ಇದೊಂದು ಈ ತರ ವಿಡಿಯೋ ಇವತ್ತು ಈ ಪೇಷಂಟ್ ಆಕ್ಚುಲಿ ಬೇರೆ ಕಡೆ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡು ಅದು ಡಿಸಾಸ್ಟರ್ಸ್ ಫೇಲ್ ಆಗಿದೆ. ಮತ್ತೆ ನಮ್ಮ ಹತ್ರ ಕನ್ಸಲ್ಟೇಷನ್ ಬಂದ್ರೆ ಚೆಕ್ ಮಾಡಿದಾಗ ಬ್ಯಾಕ್ ಸೈಡ್ ಡೋನರ್ ಬಹಳ ಡ್ಯಾಮೇಜ್ ಆಗಿತ್ತು ಇವ್ರಿಗೆ. ಸೊ ಪೇಷಂಟ್ಗೆ ಈಗ ರಿಪೇರ್ ಮಾಡ್ಬೇಕಂತ ನಮ್ಮ ಅಪ್ರೋಚ್ ಮಾಡಿದ್ರು. ಸೊ ಲಕ್ಕಿಲಿ ಸ್ವಲ್ಪ ಗ್ರಾಫ್ಟ್ಸ್ ಬ್ಯಾಕ್ ಸೈಡ್ ಇದೆ ಅಂತ ರಿಪೇರ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಆಫ್ಟರ್ ಪ್ಲಾನಿಂಗ್ ಇಸ್ ಟ್ರಾನ್ಸ್ಪ್ಲಾಂಟೇಷನ್ ಸರ್ಜರಿ ಚೆನ್ನಾಗಿದೆ. ಮಂತ್ಸ್ ಆದ್ಮೇಲೆ ರಿಸಲ್ಟ್ಸ್ ಸೂಪರ್ ಆಗಿ ಬಂದಿದೆ ಇವರಿಗೆ. ಬಟ್ ಇಲ್ಲಿ ಏನಂದ್ರೆ ಫಸ್ಟ್ ಟೈಮ್ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಬಡ್ಜೆಟ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ಬಿಟ್ಟು ಕಡಿಮೆ ಪ್ರೈಸ್ ನಲ್ಲಿ ಸಿಗುತ್ತೆ ಅಂತ ಮಾಡಿಕೊಂಡು ಇದು ಟ್ರಾನ್ಸ್ಪ್ಲಾಂಟೇಷನ್ ಸ್ಮೈಲ್ ಆಗಿದೆ. ಇಲ್ಲಿ ಪೇಷಂಟ್ ದುಡ್ಡು ಒಂದೇ ಹೋಗಿಲ್ಲ, ದುಡ್ಡು ಬೇರೆ ಕಥಾ. ಬಟ್ ಬ್ಯಾಕ್ ಸೈಡ್ ಡೋನರ್ ಬಹಳ ಡ್ಯಾಮೇಜ್ ಆಗಿದೆ. ಬ್ಯಾಕ್ ಸೈಡ್ ಡೋನರ್ ಇಲ್ಲ ಅಂದ್ರೆ, ಬ್ಯಾಕ್ ಸೈಡ್ ಕೂದಲು ಚೆನ್ನಾಗಿಲ್ಲ ಅಂದ್ರೆ ನೆಕ್ಸ್ಟ್ ನಾವು ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದರಿಂದ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋ ಟೈಮ್ದಲ್ಲಿ ಒಳ್ಳೆ ರಿಸರ್ಚ್ ಮಾಡಿ ಡಾಕ್ಟರ್ ಹತ್ರ ಮಾತಾಡ್ಬಿಟ್ಟು ಟ್ರಾನ್ಸ್ಪ್ಲಾಂಟೇಷನ್ ಚೆನ್ನಾಗಿ ಮಾಡ್ತಾರೆ ಇಲ್ವಾ ಆ ತರ ಆದ್ಮೇಲೆ ರಿಸರ್ಚ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಈ ಬಡ್ಜೆಟ್ ಲ್ಯುಕ್ರೇಟಿವ್ ಪ್ಯಾಕೇಜ್ ಏನಕ್ಕೆ ಕೊಡ್ತಾರೆ ಅಂದ್ರೆ, ಸರ್ಜರಿ ಮಾಡೋಣ ಅಂತ ಒಂದು ಲ್ಯುಕ್ರೇಟಿವ್ ಪ್ಯಾಕೇಜ್ ಕೊಟ್ಬಿಟ್ಟು ಕಡಿಮೆ ಪ್ಯಾಕೇಜ್ ಕೊಟ್ಬಿಟ್ಟು ಸರ್ಜರಿ ಮಾಡ್ತಾರೆ. ಅದರಲ್ಲಿ ಎಕ್ಸ್ಪರ್ಟೈಸ್ ಡಾಕ್ಟರ್ಸ್ ಇರ್ತಾರ ಇಲ್ವಾ ಯಾರಿಗೂ ಗೊತ್ತಿಲ್ಲ. ಅದರಿಂದ ಮಿನಿಮಮ್ ರಿಸರ್ಚ್ ಅಂತೂ ಮಾಡಲೇಬೇಕು, ಒಳ್ಳೆ ಕ್ಲಿನಿಕ್ ನಲ್ಲಿ ಮಾಡ್ಕೋಬೇಕು. ಯಾಕಂದ್ರೆ ಅದು ಒಂದು ಸಾರಿ ಕ್ವಾಲಿಟಿ ಡ್ಯಾಮೇಜ್ ಆಗ್ಬಿಟ್ರೆ ಮತ್ತೆ ದುಡ್ಡಿದ್ರೂ ಟ್ರಾನ್ಸ್ಪ್ಲಾಂಟ್ ಮಾಡಕ್ ಸಾಧ್ಯ ಇಲ್ಲ. ಸೊ ಅದು ಆ ತರ ಕೇಸ್ ಇದು. ಇವ್ರಿಗೆ ರಿಪೇರ್ ಮಾಡಿದ್ವಿ, ಚೆನ್ನಾಗಿ ಏರ್ ಬಂದಿದೆ 10 ಮಂತ್ಸ್ ಆದ್ಮೇಲೆ. ಫ್ರಂಟ್ ಸ್ಕ್ಯಾಲ್ಪ್ ನಲ್ಲಿ ಮತ್ತೆ ಮಧ್ಯ ಸ್ಕ್ಯಾಲ್ಪ್ ನಲ್ಲಿ ಮಾಡಿದ್ವಿ, ಮತ್ತೆ ಬ್ಯಾಕ್ ಸೈಡ್ ಮಾಡಿದ್ವಿ. ಆಕ್ಚುಲಿ ಇದಕ್ಕೆ 2 ಸಾರಿ ಮಾಡಬೇಕು, ಬಟ್ ಪೇಷಂಟ್ಗೆ ಅದು ಆಲ್ರೆಡಿ ಒಂದ್ಸಾರಿ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ, ಮತ್ತೆ ನಾವು ಇನ್ನೂ 2 ಸಾರಿ ಅಂದ್ರೆ ಆಗೋದಿಲ್ಲ. ಅದರಿಂದ ಒಂದೇ ಸಾರಿ ಮ್ಯಾಕ್ಸಿಮಮ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಮ್ಯಾಕ್ಸಿಮಮ್ ಒಂದೇ ಸಾರಿಗೆ ಎಷ್ಟು ಕವರ್ ಆಗುತ್ತೆ ಅಷ್ಟು ಮಾಡಿದ್ವಿ. ಅದರ್ವೈಸ್ ಸೆಕೆಂಡ್ ಟೈಮ್ ಮಾಡಿ ಇನ್ನೂ ಸ್ವಲ್ಪ ಡೆನ್ಸಿಟಿ ತಗೊಂಡ್ಬರ್ಬೋದು. ಈಗ ಇವರಿಗೆ ಬ್ಯಾಕ್ ಸೈಡ್ ನೋಡಿ ಒಳ್ಳೆ ಡೆನ್ಸಿಟಿ ಹಂಗೆ ಮೇಂಟೈನ್ ಮಾಡಿದ್ವಿ. ಮತ್ತೆ ಫ್ರಂಟ್ ಸೈಡ್ ಇಂಪ್ಲಾಂಟೇಷನ್ ಆದ್ಮೇಲೆ ಚೆನ್ನಾಗಿ ಡೆನ್ಸಿಟಿ ಬಂದಿದೆ. ಈ ಸೋ ಹ್ಯಾಪಿ. ಈ ತರ ಕೇಸ್ಗಳು ಜಾಸ್ತಿ ಆಲ್ರೆಡಿ ಮಾಡಿದ್ವಿ, ಮತ್ತೆ ಮಾಡಿಬಿಟ್ಟು ಒಳ್ಳೆ ರಿಸಲ್ಟ್ಸ್ ತೋರಿಸ್ತೀವಿ. ಕೈಂಡ್ಲಿ ವಾಚ್ ವಿಡಿಯೋಸ್ ಅಂಡ್ ಗುಡ್ ಇನ್ಫಾರ್ಮೇಶನ್ ಟ್ರಾನ್ಸ್ಪ್ಲಾಂಟೇಷನ್ ನಾವೆಲ್ಲ ಕೊಡ್ತೀವಿ, ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಮಾಹಿತಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.